ನೋಡಿ. ಈ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಚಾನಲ್, ಎಲ್ಲರೂ ನೋಡಿ, ತುಂಬಾ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕ್ಕಮಗಳೂರಿಗೆ ಹೋಗ್ತಿದ್ದೀವಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು, ಹೋಗ್ತಿದ್ದೆ. ರಾತ್ರಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ವರ್ಕಿಂದ ಆಫಲ್ಲಿ ಇದ್ದರು. ನನಗೋಸ್ಕರ ನನಗೆ ಹೆಲ್ಪ್ ಮಾಡ್ತಿದ್ರು. ಮತ್ತು ಏನಂತ ಹೇಳಿದ್ರೆ, ನಾನು ಕೆಲವೊಂದು ಥಿಂಗ್ಸ್ನ ಸಬ್ಮಿಟ್ ಮಾಡಬೇಕಿತ್ತು ಕಾಲೇಜ್ಗೆ. ಸೊ ಅದೆಲ್ಲ ಇವರೇ ಪರ್ಚೇಸ್ ಮಾಡಿ ಕೊಡಿಸೋದ್ರಿಂದ ಅವರು ಹಾಲಿಡೇ ತಗೊಂಡಿದ್ರು ವರ್ಕಿಗೆ. ಏನಪ್ಪ ಅಂತ ಹೇಳಿದ್ರೆ, ನನಗೆಲ್ಲ ಟೈಮಲ್ಲೂ ಸಪೋರ್ಟಿವ್ ಆಗಿ ನಿಲ್ಲೋದಂದರೆ ನನ್ನ ಹಸ್ಬೆಂಡು. ಲಾಸ್ಟ್ ಸೆಮ್ಗೆಲ್ಲ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ರು. ಪ್ರತಿ ಒಂದು ಕೆಲಸದಲ್ಲೂ ಜೊತೆಯಲ್ಲಿರ್ತಾರೆ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನಿದ್ದೆ ಮಾಡಿ ತುಂಬ ದಿವಸ ಆಗಿಬಿಟ್ಟಿದೆ. ಟಯರ್ಡ್ ಕೂಡ ಆಗಿಬಿಟ್ಟಿದ್ದೆ ನಾನು. ಥಿಂಗ್ಸ್ ಎಲ್ಲ ತಗೊಂಡು ಪಟ ಪಟ ಅಂತ ಅವ್ರು ಮುಂದೆ ಹೋಗ್ತಾ ಇರ್ತಾರೆ, ನಾನು ಅವ್ರ ಹಿಂದೆ ಫಾಲೋ ಮಾಡ್ತಾ ಇರಬೇಕು. ನಮಗೆ ಈ ರೂಟಲ್ಲಿ ಹೋಗೋದಂತ ಹೇಳಿದ್ರೇ ತುಂಬ ಖುಷಿ. ಅದರಲ್ಲೂ ಚಿಕ್ಕಮಗಳೂರಿಗೆ ಹೋಗೋದಂದರೆ ಇನ್ನೂ ಖುಷಿ. ಕಾಲೇಜಿಗೆ ರೀಚ್ ಆದಾಗ ನಾನು ಸಬ್ಮಿಟ್ ಮಾಡೋಕ್ಕೆ ಏನು ಸರಿಗೆ ವೆಯ್ಟ್ ಮಾಡಬೇಕಿತ್ತು, ಯಾಕಂದರೆ ಅವ್ರು ಊಟಕ್ಕೆ ಹೋಗಿದ್ರು. ಸೊ ಹಾಗೆ ವೆಯ್ಟ್ ಮಾಡ್ತಿದ್ವಿ. ಅವರು ರೀಲ್ಸ್ನ ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ನಾನು ಲಿಫ್ಟಲ್ಲಿ ಎಲ್ಲ ಫ್ಲೋರಿಗೂ ಹೋಗಿ ಬಂದ್ಬಿಟ್ಟೆ. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು ಅಂತ ಹೇಳ್ಬಿಟ್ಟು. ನನಗೆ ಕಾಲೇಜ್ ಅಂತ ಹೇಳಿದ್ರೆ ಒಂದು ಎಮೋಷನ್. ಕಾಲೇಜಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಆಟೋಲ್ಲಿ ಹೋಗ್ಬೇಕಾದ್ರೆ ಈ ಪಾಪು ಸಿಕ್ತು. ತುಂಬ ಚೆನ್ನಾಗಿ ಮಾತಾಡಿತು. ಅವರು ಸಂತೆಗೆ ಹೊರಟಿದ್ರಂತೆ. ಆ ಪಾಪುಯಿಂದ ನಮಗೂ ಸಂತೆಗೆ ಹೋಗ್ಬೇಕು ಅನ್ನಿಸ್ತು. ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಹೊರಟ್ವಿ, ಸಂತೆಗೆ ಹೊರಟ್ವಿ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಫಿಶ್ಶು ನನ್ನ ಫೇವ್ರೆಟ್ಟು. ಎಲ್ಲ ಥರದ ಫಿಶ್ಗಳೂ ಇತ್ತು. ನಾನು ಫಿಶ್ ಮಾರ್ಕೆಟಿಗೆ ಹೋಗಿದ್ದೆ. ಯಾವಾಗ ಅಂತ ಹೇಳಿದ್ರೆ ಸಣ್ಣವಳಿದ್ದಾಗ, ಅದು ಮೈಸೂರಲ್ಲಿ ಒಂದ್ಸರಿ ಹೋಗಿದ್ದೆ. ಅದು ಬಿಟ್ಟರೆ ಇಲ್ಲೇ ಹೋಗ್ತಿರೋದು ನಾನು ಫಿಶ್ ಮಾರ್ಕೆಟ್ಗೆ. ನೆಕ್ಸ್ಟ್ ಫಿಶ್ ಮಾರ್ಕೆಟಿಂದ ಈ ಕಡೆ ಎಂಟರ್ ಆದರೆ ಎಲ್ಲ ಥರದ ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ಇತ್ತು. ಈ ಕಡೆ ಲೆಫ್ಟ್ ಸೈಡಿಗೆ ಹೋದ್ವಿ. ಸೊಪ್ಪೆಲ್ಲ ಫುಲ್ ಫ್ರೆಶ್ ಇತ್ತು. ತರಕಾರಿ ಕೂಡ ತುಂಬ ಫ್ರೆಶ್ ಆಗಿತ್ತು. ಎಷ್ಟು ದೊಡ್ಡ ಸಂತೆ ಅಂದರೆ ಅಪ್ಪ, ನಿಜವಾಗ್ಲೂ ದೊಡ್ಡ ಸಂತೆ. ಇಷ್ಟು ದೊಡ್ಡ ಸಂತೆನಾ?
ನಾವು ತಗೊಂಡಿದ್ದ ದಪ್ಪ ಇತ್ತಲ್ಲ ಕಾಯಿ. ಹೂವಿನ ಸುಮಾರು ರೋಡ್ಗಳಿತ್ತು ಸಂತೆ. ಬೀರೂರು ಒಂದ್ ರೋಡ್ ಟರ್ನ್ ಆಗ್ತಿದ್ದಂಗೆ ಇನ್ನೊಂದು ರೋಡು, ಇನ್ನೊಂದು ರೋಡ್ ಟರ್ನ್ ಆಗ್ತಿದ್ದಂಗೆ ಇನ್ನೊಂದು ರೋಡು, ಅಷ್ಟು ರೋಡಲ್ಲಿ ಸಂತೆ ಇತ್ತು. ಮೋಸ್ಟ್ಲಿ ಒಂದು ಎಂಡ್ ಇಂದ ಹಿಡಿದು ಇನ್ನೊಂದು ಎಂಡ್ವರೆಗೂ ತುಂಬಾ ದೊಡ್ಡದಿದೆ ಅನ್ಸುತ್ತೆ. ಇಲ್ಲೂ ಕೂಡ ವಾರಕ್ಕೆ ಒಂದೇ ಸರಿ ಅಂತ ಸಂತೆ, ವೆಡ್ನೆಸ್ಡೇ ಮಾತ್ರ ಇರುತ್ತಂತೆ. ನಾವು ಹೋಗಿದ್ದ ಟೈಮು ಈಗ ಸಂಜೆ ಆಗಿತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಜನ ಇದ್ರು. ಈ ಚಿಕ್ಕಮಗಳೂರು ಸಂತೆ ನೋಡಿದಾಗ ನನಗನ್ಸಿದ್ದು ಏನಂತ ಹೇಳಿದ್ರೆ, ಇದು ಸಂತೆನಾ ಅಥವಾ ಜಾತ್ರೆನಾ ಅಂತ. ನಮ್ಮೂರಲ್ಲಿ ಜಾತ್ರೆಯಲ್ಲಿ ಇದರಲ್ಲಿ ಹೀಗೆ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಇಲ್ಲಿ ಸಂತೆನೇ ಜಾತ್ರೆ ಥರ ಇತ್ತು. ಏನು ಬೇಕು ಎಲ್ಲ ಇಟ್ಟಿದ್ರು, ಸ್ಲಿಪ್ಪರಿಂದ ಹಿಡಿದು ಪಾತ್ರೆಯಿಂದ ಹಿಡಿದು ಜ್ಯುವೆಲರೀಸು, ಡ್ರೆಸ್ಸು, ಪ್ರತಿಯೊಂದು ಇಟ್ಟಿದ್ರು. ಚಿಕ್ಕಮಗಳೂರು ಸಂತೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇದು ಸಂತೆನಾ ಜಾತ್ರೆನಾ ಅನ್ಸ್ತಾ ಇತ್ತು ಕಣ್ರಿ. ನಾನು ಈ ಥರ ಓಪನ್ ಏರಿಯಾದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದಿದ್ದು ಫಸ್ಟ್ ಟೈಮು. ಅಂದರೆ ಅಷ್ಟು ಜನ ಕೂಡ ಕ್ಯಾಮ್ರಾನೇ ನೋಡ್ತಿದ್ರು ಇಟ್ಕೊಂಡು ಹೋದಾಗೆಲ್ಲ, ಎಲ್ಲರೂ ಕ್ಯಾಮ್ರಾಗೆ ಫೇಸ್ ಮಾಡ್ತಿದ್ರು. ನನಗೆ ಫಸ್ಟ್ ಏನಂತ ಅನಿಸ್ತು ಅಂದರೆ ಯಾರಾದರೂ ಬೈಬೋದಾ ಆ ಥರ ಅನಿಸ್ತು. ಬಟ್ ಅಲ್ಲೆಲ್ಲ ಹೇಗಿದ್ರು ಅಂತ ಹೇಳಿದ್ರೆ, ಕ್ಯಾಮ್ರಾ ಅಂದರೆ ಎಲ್ಲರೂ ಫೇಸ್ ಮಾಡ್ತಿದ್ರು, ಸ್ಮೈಲ್ ಮಾಡ್ತಿದ್ರು, ಒಂಥರ ಕೋಆಪರೇಟಿವ್ ಆಗಿದ್ರು. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಎಲ್ಲರಿಗೂ ಕ್ಯಾಮ್ರಾ ನೋಡಿದ್ರೆ ಒಂಥರ ಖುಷಿ, ಅವ್ರನ್ನ ಫೋಕಸ್ ಮಾಡಲಿ ಅನ್ನೋ ಥರ ಪೋಸ್ ಕೊಡ್ತಿದ್ರು ಎಲ್ಲರೂ ಕೂಡ. ಒಂಥರ ನನಗೆ ಖುಷಿ ಆಯಿತು, ಇವರು ಎಲ್ಲ ಇಷ್ಟೊಂದು ಇಷ್ಟನಾ ಅಂತ. ನಾನು ಶೈ ಆಯಿತು, ಯಾರ ಹತ್ರನೂ ಮಾತಾಡಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಏನಂತ ಅನಿಸ್ತು ಅಂದರೆ, ಮಾತಾಡಬೇಕು, ಎಲ್ಲರ ಹತ್ರ ಮಾತಾಡಿಸ್ಬೋದು ಅಂತ ಹೇಳಿ ಅನಿಸ್ತು ನನಗೆ. ಇದೇ ರೋಡಲ್ಲಿ ಮುಂದೆ ಹೋಗ್ಬೇಕಾದ್ರೆ ಒಬ್ರು ಅಂಕಲ್ ಸಿಕ್ಕಿದ್ರು, ಕೊತ್ತಂಬರಿ ಮಾಡ್ತಿದ್ರು. ಅವರಂತೂ ಕ್ಯಾಮ್ರಾ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ಎಲ್ಲರಿಗೂ ಇಲ್ಲೇ ಬರಕ್ಕೆ ನನಗಂತೂ ಫುಲ್ ಖುಷಿ ಆಯ್ತು. ನಿಜವಾಗ್ಲೂ ನಮ್ಮ ಚಿಕ್ಕಮಗಳೂರು ಜನ ಓಪನ್ ಹಾರ್ಟೆಡ್, ಒಂಥರ ಕಂಫರ್ಟ್ ಫೀಲ್ ಮಾಡಿಸ್ತಾರೇನೋ ಅಂತ ಅನ್ನಿಸ್ತು ನನಗೆ. ಈ ಅಂಕಲ್ ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ರು. ನಾವು ಮುಂದೆ ಹೋದ್ಮೇಲೆ ಕೂಡ ಅವರು ವಿಡಿಯೋಗೆ ರಿಯಾಕ್ಟ್ ಮಾಡಿದ್ರು. ನೀವೇನಾದ್ರೂ ನನ್ನ ವಿಡಿಯೋ ನೋಡಿದ್ಮೇಲೆ ಸಂತೆಗೆ ಹೋದ್ರೆ ಅವ್ರನ್ನೆಲ್ಲರನ್ನೂ ಕೂಡ ನೋಡಿದೆ ಅಂತ ಹೇಳಿ ಒಂದ್ಸರಿ. ನಿಜವಾಗ್ಲೂ ಖುಷಿ ಆಗ್ತಾರೆ ಅನ್ಸುತ್ತೆ. ಇಫ್ ಪಾಸಿಬಲ್ ಮತ್ತೆ ನಾನು ಯಾವಾಗಾದರೂ ಸಂತೆಗೆ ವಿಸಿಟ್ ಮಾಡಿ ಯಾವುದಾದ್ರೂ ಒಂದು ಟಾಪಿಕ್ ಇಟ್ಕೊಂಡು ಕ್ವಶನ್ಸ್ ಇಟ್ಕೊಂಡು ಅವ್ರ ಹತ್ರ ಆನ್ಸರ್ ತಗೊಳ್ತೀನಿ, ಟ್ರೈ ಮಾಡ್ತೀನಿ. ಮತ್ತೆ ಈ ಅಂಗಡಿಗೆ ಯಾಕೆ ವಾಪಸ್ ಬಂದ್ವಪ್ಪ ಅಂದರೆ, ಇವರು ತುಂಬ ಸಪೋರ್ಟ್ ಮಾಡಿದರು ನಮಗೆ, ಅದಕ್ಕೆ ವಾಪಸ್ ಬಂದ್ವಿ ಮಾತಾಡೋಣ ಅಂಕಲ್ ಹತ್ರ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಸುಮ್ಮನೆ ಹೇಳ್ತಿಲ್ಲ, ಮಾವಿನ ಹಣ್ಣು ಮಾತ್ರ ತುಂಬ ಸಖತ್ತಾಗಿತ್ತು. ಟ್ರೈ ಮಾಡಿ ನೀವು. ಒಳ್ಳೆ ಚಾನಲ್, ಎಲ್ಲರೂ ನೋಡಿ, ತುಂಬಾ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ಅಂಕಲ್ ವಿಶ್ ಮಾಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು ನನಗೆ. ಈ ವಿಡಿಯೋ ಅಂಕಲ್ಲು ಕೂಡ ನೋಡಲಿ, ಖುಷಿ ಪಡಲಿ ಅಂತ ನಾನು ಅನ್ಕೊಳ್ತೀನಿ. ಹೆಂಗಿತ್ತು ಸಂತೆ? ಎಷ್ಟ್ ಚೆನ್ನಾಗಿ ಎಲ್ಲಾರು ವಿಡಿಯೋಗೆ ಕಾಪರೇಟ್ ಮಾಡ್ತಾ ಇದ್ರು. ಇಲ್ಲಿರೋ ಜನಗಳಿಗೆ ತುಂಬಾ ಒಳ್ಳೆ ಮನ್ಸನ್ಸುತ್ತೆ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಎಲ್ಲ ಖುಷಿ ಖುಷಿಯಾಗಿ ಕೋಪರೇಟ್ ಮಾಡ್ತಾ ಇದ್ರು. ಮಳೆ ಬರ್ತಾ ಇದೆ, ಮಳೆಯಲ್ಲಿ ಜೊತೆಯಲ್ಲಿ ಮತ್ತೆ ನಾವು IG ರೋಡ್ ಕಡೆ ಹೊರಟ್ವಿ, ಊಟ ಮಾಡಿಕೊಂಡು ಬಸ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಮಳೆ ಅಷ್ಟು ಜೋರಾಗೇನಿರಲಿಲ್ಲ, ಬಟ್ ಸಣ್ಣಗೆ ಬರ್ತಿತ್ತು. ನನಗೆ ನನ್ನ ಹಸ್ಬೆಂಡ್ ಜೊತೆ ಕಳೆಯೋ ಒಂದೊಂದು ನಿಮಿಷ ಕೂಡ ಮೆಮೊರೇಬಲ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆಗಿರುತ್ತೆ. ಅವ್ರ ಜೊತೆ ಹೀಗೆ ಜೀವನ ಪೂರ್ತಿ ನಾನು ಸಾಯೋವರೆಗೂ ನಡೀತಾನೆ ಇರಬೇಕು. ರೀ ರೀ ಇದು ಓಲ್ಡ್ ಥಿಯೇಟ್ರಾ? ಓಲ್ಡ್ ಥಿಯೇಟರಾ? ಈ ರೋಡಲ್ಲೂ ಅಷ್ಟೇ ಫುಲ್ ಸ್ಟೋರ್ಸು, ಎರಡು ಸೈಡು ಫುಲ್ ಸ್ಟೋರ್ಸ್ ಇದೆ. ಏನೇನು ಬೇಕು ಎಲ್ಲ ಇದೆ. ಫುಡ್ಡಿಂದ ಹಿಡಿದು ಎಲ್ಲ ಪ್ರತಿಯೊಂದು ಕೂಡ ಇದೆ. ಆಲ್ಮೋಸ್ಟ್ ಯಾವ್ಯಾವ ಒಂದು ಕಂಪ್ನೀಸ್ ಬ್ರ್ಯಾಂಡ್ಸು ಇರಬೇಕೋ ಎಲ್ಲ ಇದಾವೆ ಇಲ್ಲಿ. ಮತ್ತು ನಾವಿಲ್ಲಿ ಮುಂದೆ ಬಂದಾಗ ಕಾರ್ ನೋಡಿದ್ವಿ, ಅದು ಪಂಚರ್ ಆಗಿತ್ತು. ಬಟ್ ಅದ್ರ ಮೇಲೆ ಏನಂತ ಇತ್ತು ಅಂದರೆ ನ್ಯಾಷನಲ್ ಜಿಯೋ ವೈಲ್ಡ್ ಅಂತ ಇತ್ತು. ಮೋಸ್ಟ್ಲಿ ಆ ಟೀಮ್ ಅವ್ರದ್ದು ಯಾವುದಾದ್ರೂ ಆಗಿರ್ಬೋದಾ ಈ ಜಿಪ್ಪು ಅಂತ ಅಂದ್ಕೊಂಡ್ವಿ. ಮೈ ಡ್ರೀಮ್ ಒನ್ IG ರೋಡ್. ಮತ್ತು ಇಲ್ಲಿ ನೇಪಾಳಿಯನ್ಸ್ ಸ್ವೆಟರ್ ಮಾಡ್ತಿದ್ರು. ಮೋಸ್ಟ್ಲಿ ಕಡಿಮೆ ಕಾಸ್ಟ್ ಇರ್ಬೋದಾ ಏನೋ ಗೊತ್ತಿಲ್ಲ, ತುಂಬ ಜನ ತೊಗೊಳ್ತಾ ಇದ್ರು. ಯೂಶ್ವಲಿ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಇದನ್ನು ನೋಡ್ತಿರ್ತೀನಿ ಅಂಗಡಿಗಳನ್ನ, ಯಾವಾಗಲೂ ಜನ ಇರ್ತಾರೆ. ಲಾಸ್ಟ್ ವಿಡಿಯೋ ಚಿಕ್ಕಮಂಗ್ಳೂರಿಗೆ ಹೋದಾಗ ಮಾಡಿದ ವಿಡಿಯೋದಲ್ಲಿ ಹೇಳಿದೆ ಹೂವು ಸಕ್ಕತ್ತಾಗಿರುತ್ತೆ ಅಂತ, ಚೆನ್ನಾಗಿರುತ್ತೆ ಹಾರಗಳೆಲ್ಲ. ಮತ್ತು ಹೋಟೆಲ್ಗೆ ಹೋದ್ವಿ. ಈ ಹೋಟೆಲ್ ಸಜೆಸ್ಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ, ನಾವು ನನ್ನ ಸೆಕೆಂಡ್ ಇಯರ್ ಫೀಸ್ ಕಟ್ಟಾಗಿ ಬಂದಿದ್ವಿ. ಆಗ ಹೇಳಿದರು ಇಲ್ಲಿ ಊಟ ಚೆನ್ನಾಗಿರುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಈ ಹೋಟೆಲ್ ಹೇಳಿದರು. ಅವತ್ತು ತಿಂದಿದ್ವಿ, ಇವತ್ತು ತಿಂದಿದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ವೆಜಿಟೇರಿಯನ್ ಹೋಟೆಲ್ಲು, ಕಾಸ್ಟು ಕೂಡ ರೀಸನಬಲ್ ಆಗಿರುತ್ತೆ. ಮತ್ತು ಇಲ್ಲಿ ಹಾಟ್ ವಾಟರ್ ಕೊಟ್ಟಿದ್ರು, ಚಳಿ ಅಂತ ಹೇಳ್ಬಿಟ್ಟು ಕುಡಿಯೋದಕ್ಕೆ ಎಲ್ಲರಿಗೂ. ನಾಟ್ ಅ ಸ್ಪೆಷಲ್ ಥಿಂಗ್, ನಾವೇನು ಕೇಳಬೇಕಾಗಿಲ್ಲ, ಎಲ್ಲರೂ ಕೂಡ ಹಾಟ್ ವಾಟರ್ ಕೊಟ್ಟಿದ್ರು. ಈ ಹೋಟೆಲ್ನ ವಿಸಿಟ್ ಮಾಡಿ ಯಾರಾದರೂ ಚಿಕ್ಕಮಂಗ್ಳೂರು ಹೋದಾಗ ಇಲ್ಲಿ ಊಟ ಮಾಡಿ, ಚೆನ್ನಾಗಿರುತ್ತೆ ಹೋಟೆಲ್ದು. ಇದೇನಿಲ್ಲ, ಜಸ್ಟ್ ಬಸ್ ಸ್ಟ್ಯಾಂಡ್ ಅಪೋಸಿಟೇನೇ ಇದೆ ಇದು. ಹೋಟೆಲ್ ನೇಮ್ ಬಂದುಬಿಟ್ಟು ಸೌಂದರ್ಯ ಅಂತ ಹೇಳಿ, ಆಪೋಸಿಟ್ಟು ಬಸ್ ಸ್ಟ್ಯಾಂಡ್. ಜನ ಬರ್ತಾನೆ ಇರ್ತಾರೆ. ಊಟ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ನಾವು ಊಟ ಮಾಡೋತ್ತಿಗೆ ಆಗಲೇ 4 o'clock ಆಗಿಬಿಟ್ಟಿತ್ತು. ಇವರಂತೂ ಯಾವ ಒಂದು ಅಂಗಡಿಯಲ್ಲಿ ಯೂಸ್ಫುಲ್ ಬುಕ್ಸ್ ನೋಡಿದ್ರು ನಂಗೆ ಅದನ್ನು ಕೊಡ್ಸೋದನ್ನು ಮಾತ್ರ ತಪ್ಪಿಸಲ್ಲ. ಅವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂದರೆ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಡೋಕ್ಕಾಗಲ್ಲ, ಅಷ್ಟು ನಂಬಿಕೆ ನನ್ನ ಮೇಲೆ. ನನಗೆ ಒಂದೊಂದು ಸರಿ ಡೌಟ್ ಆಗುತ್ತೆ ನಾನು ಇದು ಮಾಡ್ತೀನಾ ಅಂತ. ಬಟ್ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ ನನ್ನ ಹೆಂಡತಿ ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಸಪೋರ್ಟಿವ್ ಆಗಿ ನಿಲ್ತಾರೆ. ಮೋಸ್ಟ್ಲಿ ಪ್ರಪಂಚನೇ ನನ್ನ ಎದುರುಗಡೆ ನಿಂತರೆ ಅವರು ಯಾವಾಗಲೂ ನನ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದರೆ ನಾನು ಕೂಡ ಆ ನಂಬಿಕೆನ ಉಳಿಸ್ಕೊತೀನಿ. ಅವರ ಒಂದು ಡ್ರೀಮ್ ಏನು ನನ್ನ ಮೇಲೆ ಇಟ್ಟಿದ್ದಾರೆ ಅದೆಲ್ಲ ಫುಲ್ಫಿಲ್ ಮಾಡ್ತೀನಿ. ಹಾಗೇ ಮಳೆ ಬರ್ತಿತ್ತು, ನಾವು ಕೂಡ ಊರ ಕಡೆ ಹೊರಟ್ವಿ. ನನಗನ್ಸಿದ ಪ್ರಕಾರ ಚಿಕ್ಕಮಗಳೂರು ಈ ಭೂಮಿ ಮೇಲಿರೋ ಸ್ವರ್ಗ ಅನಿಸುತ್ತೆ. ಇಲ್ಲಿಗೆ ಬಂದಿದ್ದ ತಕ್ಷಣ ಹೇಗಾಗುತ್ತೆ ಅಂತ ಹೇಳಿದ್ರೆ
ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಪ್ರಾಬ್ಲಮ್ಸ್ ಇರಲಿ ಎಲ್ಲ ಹೊರಟೋಯ್ತೇನೋ, ಫ್ರೀ ಆಗಿದ್ದೀವೇನೋ ಅಂತ ಅನಿಸುತ್ತೆ ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ ಇದ್ದಿದ್ದ ತಕ್ಷಣ. ನೀವು ಅಷ್ಟೇ, ನಿಮಗೇನಾದರೂ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿದೆ, ಏನಾದರೂ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಬ್ರೇಕ್ ತಗೊಳ್ಳಿ. ಈ ಕಡೆ ಬನ್ನಿ, ಚಿಕ್ಕಮಂಗ್ಳೂರಿಗೆ ಬನ್ನಿ, ವಿಸಿಟ್ ಮಾಡಿ, ಎಲ್ಲ ಕಡೆ ಹೋಗಿ ಟ್ರಾವೆಲ್ ಮಾಡಿ. ನನ್ನ ಹಸ್ಬೆಂಡ್ಗೆ ಜನರಲ್ ನಾಲೆಜ್ ಅಂದರೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಯಾವುದಾದ್ರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಯಾವುದಾದ್ರೂ ಬಗ್ಗೆ ತಿಳ್ಕೊಳ್ತಾನೆ ಇರ್ತಾರೆ. ನನಗೂ ಕೂಡ ಇವರೇನೆ ಒಂಥರ ಏನು ಜ್ಞಾನ ಭಂಡಾರ ಅಂತಾರಲ್ಲ, ಸೊ ಹಾಗೆ ಇವ್ರು ನನಗೆ. ಯಪ್ಪ ಇವತ್ತು ಕೆಲಸ ಎಲ್ಲ ಮುಗಿಸೋಷ್ಟ್ರಲ್ಲಿ ಸಾಕಾಯ್ತು. ಚಿಕ್ಕಮಗಳೂರು ಮಳೆ ಇತ್ತು, ಇಲ್ಲದ ಮಳೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ಸ್. ತುಂಬ 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 ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ತೀರಿ. ಇದಾಗಿತ್ತು ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe to my channel.